ಸಾಕಷ್ಟು ಮೂಳೆಗಳು ಪತ್ತೆಯಾಗಿವೆ. ಇವತ್ತು ಸಿಕ್ಕವ್ ಸರ್. ಎಷ್ಟು ಸಿಕ್ಕವು? ಇವತ್ತ ಮೂಳೆಗಳು ಒಂದು 4-5 ಮೂಳೆಗಳು ಸಿಕ್ಕವ್ ಸರ್. ಒಂದು ಹಿಂದಿನ ಕಾಲದ್ದು ಅದು ಬೋಳಿಕೆ ಬಿಲ್ಲಿ ಇರಿ ಸರ್. ಅದರೊಳಗೆ ನಡ್ಬೇಕಾಗಿ ಒಂದು ಚಿಕ್ಕದಂತ ಒಂದು ಇದು ಇತ್ತು ರೀ. ಅದು ನಾನು ಕೆಲಸ ಮಾಡೋ ಹೊತ್ತಿನಾಗ ಅದು ಮ್ಯಾಕ್ ಬಂತು ಸರ್. ಆ ಸರ್ ಕೈ ಕೊಟ್ಟಿರಿ ಅದನ್ನೇ ಎಲ್ಲ ಪರಿಶೀಲನೆ ಮಾಡಿದ್ರು ಅವರು. ಆಮೇಲೆ ಮೂಳೆಗಳು ಏನೋ ಸಣ್ಣ ಸಣ್ಣ ಸಿಕ್ಕು ಸರ. ಅವನು ತಗೊಂಡೋಗಿ ಆ ಬೇಕಾಳೆ ಅವರು ಸರ್ ಇಟ್ಟು ಸರ. ಆಮೇಲೆ ಮಣ್ಣು ತೆಗಿತಿದ್ದೇವೆ, ಆ ಕಡೆ ಈ ಕಡೆ ವಜ್ರ ದುಂಡಿ ಹೇಳಕತ್ತೀವಿ ಸರ. ಅವನ್ನ ನಾಳೆ ಹೊರಗಡೆ ಹಾಕಿದ್ರೆ ನಮಗೆ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತದೆ ಸರ. ಆಮೇಲೆ ಈ ಕಡೆ ಒಂದು ನಮಗೆ ಏನಾರು ಒಂದು ಗಡಿಗೆ ಸಿಗಬಹುದಂತ ನಾವು ತೆಗಿಕತ್ತಿದ್ವಿ ಸರ. ಅದು ಏನಾಗ್ಬಿಡ್ತಪ್ಪ ಅಂದ್ರೆ ನೆಲ ಬರ್ಚಿ ಟೊಕ್ 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 ಅಂತಿರೋದ. ಹಣ್ಣು ಹೊತ್ತಿನ ತೆಗಿಬೇಕಂತ ನಾವು ಅದನ್ನ ಮೆಲ್ಕ ತೆಗಿಯಕ್ ಹೋದ್ವಿ. 4 ಮಂದಿ ಕುಡಿದ್ರ ಸರ. ಅದು ಟೊಕ್ ಅನ್ನೋದು ಹೋಗ್ಬಿಡ್ತು ಸರ್. ಅದು ಟೊಕ್ ಅನ್ನೋದು ಗಪ್ಪ ಆಗಿಬಿಡ್ತಿರಿ, ಮಾಯ ಆಯ್ತು. ಏನು ಗೊತ್ತಿಲ್ರಿ, ಎಲ್ಲಾರು ಮಂದಿ ಕುಡಿದ್ರಲ್ರಿ ಅವರು. ಆಮೇಲೆ ಅಷ್ಟ ಮಣ್ಣು ತಕೊಂತ ಬಂದು ಏನ ಇಲ್ಲ ಅದು ಮತ್ತೆ ಆ ಶಬ್ದ ಹೋತ್ರಿ ಅದು. ಮತ್ತೆ ಈಗ ಶಬ್ದ ಬಂದ್ರೆ ಏನು ನಮಗ್ ಗಡ್ಡಿಗೆ ಇರ್ತಾನ ಲೆಕ್ಕ್ರಿ ಅದು ಅಲ್ರಿ. ಈಗ ಟಪ್ ಟಪ್ ಅಂದ್ರೆ ಬೇರೆ, ದಬ್ ದಬ್ ಅನ್ನೋದು ಬೇರೆ ರೀ. ಹಂಗಾಗಿ ನಾವು ಅದನ್ನ ಪರಿಶೀಲನೆ ಮಾಡಕತ್ತಿದ್ರಿ. ಎಲ್ಲರೂ ಕುಡಿದ್ರಲ್ಲ ಸರ, ಅದು ಅಷ್ಟಕ್ಕ ಇದಾಯ್ತು. ಆಗತ್ತೆ ಸರ್. ಅದ್ರಲ್ಲಿ ನಿಧಿ ಏನಾರ ಇದ್ರ ಒಂದ್ ಸ್ವಲ್ಪ ನೆಲ ಸ್ವಲ್ಪ ಸೂಕ್ಷ್ಮ ಇರ್ತೀರ ಅಲ್ಲಿ. ಹಿಂಗ್ ಬೆಳಿತಿರ್ತೀವಲ್ರಿ, ಡಬ್ ಡಬ್ ಪೊಳ್ಳು ಇರ್ತೀರಿ ಅದು, ನೆಲನ ಪೊಳ್ಳು ಇರ್ತೀರಿ ಅದು. ಅದಕ್ಕಂದಿವಲ್ಲ ಅವ್ರು ಸರ್ ಬಂದು ಎಲ್ಲರೂ ಅದನ್ನ ಪರಿಶೀಲನೆ ಮಾಡಕತ್ತಿದ್ರಲ್ಲ, ಅಲ್ಲಿಗೆ ಅದು ಇದಾಗ್ಬಿಡುತ್ತೆ. ಮಾಯ ಸರಿತಿತ್ತು ತೆಗರದು ಸರಿದು ಬಿಡ್ತಾರೆ ನಿಧಿ ಇತ್ತಪ್ಪ ಅಂದ್ರೆ. ಹಂಗಾಗಿ ಕೆಲಸನ ಮಾಡಿದ್ವಿ ಸರ. ಮೂಳೆಗಳು ಅಂದ್ರೆ ನೋಡ್ರಿ, ಹಿಂದಿನ ಕಾಲದಾಗ ಅವತ್ತು ಕಾಲದಾಗ ಪಿಲಾಗ್ ಅಂತ ಬರ್ತಿತ್ತು ಸರ. ಆ ಪಿಲಾಗ್ ಬಂದು ಹೊತ್ತಿನಾಗ ಮತ್ತು 108 ಮಂದಿ ಸಾಯೋರು. ಎಲ್ಲಿ ಸಿಗುತ್ತಾರೋ ಅಲ್ಲೇ ತೆಗೆದು ಉಗ್ದು ಹೋಗ್ಬಿಡೋರು. ಆ ಮೂಳೆ ಅನ್ನೋದು ಗೊತ್ತಾಗಲ್ಲ ಸರ. ನಾಯಿದಾರ ಅಲ್ಲಿ, ಇವತ್ತು ಮನುಷ್ಯರದಾರ ಅಲ್ಲಿ, ಯಾವ್ದಾರ ರಾಜ್ಯ ಮಂತ್ರಿ ಸರ. ಆದ್ರೆ ನಾಯಿದ ಪೈದ ಏನಿಲ್ರಿ, ಮನುಷ್ಯರು ಇರ್ಬೋದು ಅಂತ ಅನಿಸುತ್ತೆ ಸರ್. ಅದು ಭಾಳ ಮಾಡಿ ಆತನೈತಿ ಯುದ್ಧ ಕಾಲ ಅಂದ್ರೆ ಏನ್ರಿ, ಇದಕ್ಕೆ ಕ್ವಾಟಿ ಇರ್ಬೋದು ದೇವಸ್ಥಾನ ರೀ. ಸುತ್ತರದ ಕ್ವಾಟ್ರಿ ಇದು. ಆ 10 ಅಡಿ 12 ಅಡಿ ಕ್ವಾಟ್ರಿ ಸರ್ ಇದು. ಇಲ್ಲೇ ಬೆಳಿಗ್ಗೆ 8 ಗಂಟೆ ಆತ ಒಳಗೆ ಯಾರು ಬರಂಗಿಲ್ಲ ಸರ್. ಇದಕ್ಕೆ ಕಲ್ಲಿನ ಬಾಕಲ್ರಿ, ಉಲ್ವೇರದ. ಈ ಕಲ್ಲಿನ ಬಾಕಲ್ ಹಾಕ್ಬಿಟ್ರೆ 8 ಗಂಟೆ ಒಳಗೆ ಬಂದ್ರ ಊರೊಳಗೆ ಬರ್ತಾರೆ ಸರ್. ಇಲ್ಲಾಂದ್ರೆ ಹೊರಗಾರೆ ಅವರು. ಆ ಟೈಮ್ ಒಳಗೆ ಒಳಗೆ ಬಂದು ಸೇರ್ಬೇಕು. ಅವತ್ತಿ ಕಾಲದಾಗ ಹಿರಿಯರು ಹೇಳ್ತಿದ್ರು ಸರ್ ಇದನ್ನ. ಆಮೇಲೆ ಈ ಕಡೆ ಮುಂದಗಡೆ ಬಾವಿ ಐತ್ರಿ ಇದು. ಈ ಬಾವಿದು ಒಂದು ದೊಡ್ಡ ಪ್ರಶ್ನೆ ಆಗಿತ್ರಿ. ಇಲ್ಲೇ ಸಿದ್ಧರು ಗಾಂಧಿ ಸೇರ್ಕಂತ ಕೂರ್ತಿದ್ರು ಸರ್. ಒಬ್ಬ ನಮ್ಮ ತಾತ ಇಲ್ಲಿ ಗಾಂಧಿ ಸೇರ್ತಿದ್ರಿ. ಬೆಳಿಗ್ಗೆ ಅವರು ಸೇದ ಹೊತ್ನ್ಯಾಗ ಸಾಧುಗಳು ಅವರು ಮಸ್ತಕ್ ಏರ್ಸ್ಕೊಂಡು ಕುಂದಿರ್ತಿದ್ರಿ ಜೀವನನ. ಇವರು ಸೇರ್ಕೊಂತ ಕುಂತಾರಲ್ಲ, ಇವ್ರು ಅಲ್ಲೇ ಹೋಗ್ಬಿಟ್ರು. ಬೆಳಗ್ಗೆ 10 ಗಂಟೆಗೆ ಸುದ್ದಿ ಬಂತ್ರಿ. ಅವ್ರನ್ನ ತಗೊಂಡು ಹೋಗಿ ಮಣ್ಣು ಮಾಡಿದ್ದೆ ಸರ್ ಅವತ್ತು ಕಾಲದಾಗ. ಅವತ್ತಿದ್ದು ಸಿದ್ಧರು ಈ ಗುಡಿ ಒಳಗೆ ಕುಂತಿಲ್ರಿ, ಯಾರು ಹೋಗ್ಬಿಟ್ರಿ. ಇವತ್ತು ಏನೇನು ಸಿಕ್ಕವು? ಇವತ್ತು ನೋಡ್ರಿ, ಮೂಳಿ ಸಿಕ್ಕವ್ರಿ. ಆಮೇಲೆ ಕೆಂಪು ಬೋಳಿಕೆ ಸಿಕ್ಕವ್ರಿ. ಕೆಂಪು ಬೋಳಿಕೆ ಬಿಲ್ಲಿ ಟೈಪ್ ಸಿಕ್ಕವ್ರಿ ಸರ. ಆಮೇಲೆ ಮಣ್ಣು ಇಡ್ಲಿ ಅಂತ ಮಣ್ಣು ಇಡ್ಲಿ ಸಿಕ್ಕವ್ರಿ ಸರ್. ಅವನ್ನೆಲ್ಲ ಅದು ಮೂಳಿ ಟೈಪರ್ ಅದು, ಮೂಳೆ ರೀ ಅದು. ಅದು ಅಂದ್ರ ಭಾಳ ದಿನದಲ್ರಿ ಮಣ್ಣು ಅದಾಗೈತಿ ಸರ್. ಅದು ಬೆಳ್ಳನ ಮಣ್ಣು ಅದಾಗೈತಿ ಸರ್. ನನ್ನ ಹೆಸರು ಮಾರುತಿ ಕಂಬಳಿ ಸರ್. ಈಗ ಹೇಳ್ರಿ, ಈಗ ನೀವು 5-6 ದಿನಗಳಿಂದ ಇಲ್ಲಿ ಕೆಲಸ ಮಾಡ್ತೀರಿ ಅಂದ್ರೆ ಇವತ್ತು ಸಾಕಷ್ಟು ಮೂಳೆಗಳು ಪತ್ತೆಯಾಗಿವೆ. ಇವತ್ತು ಸಿಕ್ಕವ್ ಸರ್. ಎಷ್ಟು ಸಿಕ್ಕವು? ಇವತ್ತ ಮೂಳೆಗಳು ಒಂದು 4-5 ಮೂಳೆಗಳು ಸಿಕ್ಕವ್ ಸರ್. ಒಂದು ಹಿಂದಿನ ಕಾಲದ್ದು ಅದು ಬೋಳಿಕೆ ಬಿಲ್ಲಿ ಇರಿ ಸರ್. ಅದರೊಳಗೆ ನಡ್ಬೇಕಾಗಿ ಒಂದು ಚಿಕ್ಕದಂತ ಒಂದು ಇದು ಇತ್ತು ರೀ. ಅದು ನಾನು ಕೆಲಸ ಮಾಡೋ ಹೊತ್ತಿನಾಗ ಅದು ಮ್ಯಾಕ್ ಬಂತು ಸರ್. ಆ ಸರ್ ಕೈ ಕೊಟ್ಟಿರಿ ಅದನ್ನೇ ಎಲ್ಲ ಪರಿಶೀಲನೆ ಮಾಡಿದ್ರು ಅವರು. ಆಮೇಲೆ ಮೂಳೆಗಳು ಏನೋ ಸಣ್ಣ ಸಣ್ಣ ಸಿಕ್ಕು ಸರ. ಅವನು ತಗೊಂಡೋಗಿ ಆ ಬೇಕಾಳೆ ಅವರು ಸರ್ ಇಟ್ಟು ಸರ. ಆಮೇಲೆ ಮಣ್ಣು ತೆಗಿತಿದ್ದೇವೆ, ಆ ಕಡೆ ಈ ಕಡೆ ವಜ್ರ ದುಂಡಿ ಹೇಳಕತ್ತೀವಿ ಸರ.
ಅವನ್ನ ನಾಳೆ ಹೊರಗಡೆ ಹಾಕಿದ್ರೆ ನಮಗೆ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತದೆ ಸರ್. ಆಮೇಲೆ ಈ ಕಡೆ ಒಂದು ನಮಗೆ ಏನಾರ ಒಂದು ಗಡಿಗೆ ಸಿಗಬಹುದು ಅಂತ ನಾವು ತೆಗೆಕತ್ತಿದ್ವಿ ಸರ್. ಅದು ಏನಾಗ್ಬಿಡ್ತಪ್ಪ ಅಂದ್ರೆ ನೆಲ ಬರ್ಚಿ ಟೊಕ್ 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 ಅಂತಿರೋದು. ಹಣ್ಣು ಹೊತ್ತಿನ ತೆಗಿಬೇಕಂತ ನಾವು ಅದನ್ನ ಮೆಲ್ಕಸ್ ತೆಗಿಯಕ್ ಹೋದ್ವಿ. 4 ಮಂದಿ ಕುಡಿದ್ರ ಸರ್. ಅದು ಟೊಕ್ ಅನ್ನೋದು ಹೋಗ್ಬಿಡ್ತು ಸರ್. ಅದು ಟೊಕ್ ಅನ್ನೋದು ಗಪ್ಪ ಆಗಿಬಿಡ್ತಿರಿ. ಮಾಯ ಆಯ್ತು, ಏನು ಗೊತ್ತಿಲ್ರಿ, ಎಲ್ಲಾರು ಮಂದಿ ಕುಡಿದ್ರಲ್ರಿ ಅವ್ರು. ಆಮೇಲೆ ಅಷ್ಟ ಮಣ್ಣು ತಕೊಂತ ಬಂದು ಏನ ಅಲ್ಲಿ ಅದು ಮತ್ತೆ ಆ ಶಬ್ದ ಹೋತ್ರಿ ಅದು. ಮತ್ತೆ ಈಗ ಆ ಶಬ್ದ ಬಂದ್ರೆ ಏನು ನಮ್ಮ ಗಡ್ಡಿಗೆ ಇರ್ತಾನ ಲೆಕ್ಕ್ರಿ ಅದು ಅಲ್ರಿ. ಈಗ ಟಪ್ ಟಪ್ ಅಂದ್ರೆ ಬೇರೆ, ದಬ್ ದಬ್ ಅನ್ನೋದು ಬೇರೆ ರೀ. ಹಂಗಾಗಿ ನಾವು ಅದನ್ನ ಪರಿಶೀಲನೆ ಮಾಡಕತ್ತಿದ್ರಿ. ಎಲ್ಲರೂ ಕುಡಿದ್ರಲ್ಲ ಸರ್, ಅದು ಅಷ್ಟಕ್ಕ ಇದಾಯ್ತು. ಆಗತ್ತೆ ಸರ್. ಅದ್ರಲ್ಲಿ ನಿಧಿ ಏನಾರ ಇದ್ರ ಒಂದ್ ಸ್ವಲ್ಪ ನೆಲ ಸ್ವಲ್ಪ ಸೂಕ್ಷ್ಮ ಇರ್ತೀರ ಅಲ್ಲಿ. ಹಿಂಗ್ ಬೆಳಿತಿರ್ತೀವಲ್ರಿ, ಡಬ್ ಡಬ್ ಪೊಳ್ಳು ಇರ್ತೀರ ಅದು, ನೆಲನ ಪೊಳ್ಳು ಇರ್ತೀರ ಅದು. ಅದಕ್ಕಂದಿವಲ್ಲ ಅವ್ರು ಸರ್ ಬಂದು ಎಲ್ಲರೂ ಅದನ್ನ ಪರಿಶೀಲನೆ ಮಾಡಕತ್ತಿದ್ರಲ್ಲ, ಅಲ್ಲಿಗೆ ಅದು ಇದಾಗ್ಬಿಡ್ತು. ಮಾಯ ಸರಿತಿತ್ರಿ ತಗರ ಸರಿದು ಬಿಡ್ತಾರೆ ನಿಧಿ ಇತ್ತಪ್ಪ ಅಂದ್ರೆ. ಹಂಗಾಗಿ ಕೆಲಸನ ಮಾಡಿದ್ವಿ ಸರ್. ಮೂಳೆಗಳು ಅಂದ್ರೆ ನೋಡ್ರಿ, ಹಿಂದಿನ ಕಾಲದಾಗ ಪಿಲಾಗ್ ಅಂತ ಬರ್ತಿತ್ತು ಸರ್. ಆ ಪಿಲಾಗ್ ಬಂದು ಹೊತ್ತಿನಾಗ ಮತ್ತು 108 ಮಂದಿ ಸಾಯೋರು. ಎಲ್ಲಿ ಸಿಗ್ತಾರೋ ಅಲ್ಲೇ ತೆಗೆದು ಉಗ್ದು ಹೋಗ್ಬಿಡೋರು. ಆ ಮೂಳೆ ಅನ್ನೋದು ಗೊತ್ತಾಗಲ್ಲ ಸರ್. ನಾಯಿದಾರ ಅಲ್ಲಿ, ಇವತ್ತು ಮನುಷ್ಯರದಾರ ಅಲ್ಲಿ, ಯಾವ್ದಾರ ರಾಜ್ಯ ಮಂತೀನಿ ಸರ್. ಆದ್ರೆ ನಾಯಿದ ಪೈದ ಏನಿಲ್ರಿ, ಮನುಷ್ಯರು ಇರ್ಬೋದು ಅಂತ ಅನಿಸುತ್ತೆ ಸರ್. ಅದು ಭಾಳ ಮಾಡಿ ಆತೈತಿತ್ರಿ. ಯುದ್ಧ ಕಾಲ ಅಂದ್ರೆ ಏನ್ರಿ, ಇದಕ್ಕೆ ಕ್ವಾಟಿ ಇರ್ಬೋದು ದೇವಸ್ಥಾನ ರೀ. ಸುತ್ತರದ ಕ್ವಾಟ್ರಿ ಇದು. ಆ 10 ಅಡಿ 12 ಅಡಿ ಕ್ವಾಟ್ರಿ ಸರ್ ಇದು. ಇಲ್ಲೇ ಬೆಳಿಗ್ಗೆ 8 ಗಂಟೆ ಆತ ಒಳಗೆ ಯಾರು ಬರಂಗಿಲ್ಲ ಸರ್. ಇದಕ್ಕೆ ಕಲ್ಲಿನ ಬಾಕ್ಲ್ರಿ, ಉಳ್ವ್ಯಾರದ. ಈ ಕಲ್ಲಿನ ಬಾಕ್ಲ ಹಾಕ್ಬಿಟ್ರೆ 8 ಗಂಟೆ ಒಳಗೆ ಬಂದ್ರೆ ಊರೊಳಗೆ ಬರ್ತಾರೆ ಸರ್. ಇಲ್ಲಾಂದ್ರೆ ಹೊರಗಾರೆ ಅವರು. ಆ ಟೈಮ್ ಒಳಗೆ ಒಳಗೆ ಬಂದು ಸೇರ್ಬೇಕು. ಅವತ್ತಿ ಕಾಲದಾಗ ಹಿರಿಯರು ಹೇಳ್ತಿದ್ರು ಸರ್ ಇದನ್ನ. ಆಮೇಲೆ ಈ ಕಡೆ ಮುಂದಗಡೆ ಬಾವಿ ಐತ್ರಿ ಇದು. ಈ ಬಾವಿದು ಒಂದು ದೊಡ್ಡ ಪ್ರಶ್ನೆ ಆಗಿತ್ರಿ. ಇಲ್ಲೇ ಸಿದ್ಧರು ಗಾಂಧಿ ಸೇದ್ಕಂತ ಕೂರ್ತಿದ್ರು ಸರ್. ಒಬ್ಬ ನಮ್ಮ ತಾತ ಇಲ್ಲಿ ಗಾಂಧಿ ಸೇರ್ತಿದ್ರಿ. ಬೆಳಿಗ್ಗೆ ಅವರು ಸೇದ ಹೊತ್ನ್ಯಾಗ ಸಾಧುಗಳು ಅವರು ಮಸ್ತ್ ಕೇರ್ಸ್ಕೊಂಡು ಕುಂದಿರ್ತಿದ್ರಿ ಜೀವನನ. ಇವರು ಸೇರ್ಕೊಂತ ಕುಂತಾರಲ್ಲ, ಇವ್ರು ಅಲ್ಲೇ ಹೋಗ್ಬಿಟ್ರು. ಬೆಳಗ್ಗೆ 10 ಗಂಟೆಗೆ ಸುದ್ದಿ ಬಂತ್ರಿ. ಅವ್ರನ್ನ ತಗೊಂಡು ಹೋಗಿ ಮಣ್ಣು ಮಾಡಿದ್ದೆ ಸರ್ ಅವತ್ತು ಕಾಲದಾಗ. ಅವತ್ತಿದ ಸಿದ್ಧರು ಈ ಗುಡಿ ಒಳಗೆ ಕುಂತಿಲ್ರಿ ಯಾರು, ಹೋಗ್ಬಿಟ್ರಿ. ಇವತ್ತು ಏನೇನು ಸಿಕ್ಕವು? ಇವತ್ತು ನೋಡ್ರಿ, ಮೂಳಿ ಸಿಕ್ಕವ್ರಿ. ಆಮೇಲೆ ಕೆಂಪು ಬೋಳ್ಕಿ ಸಿಕ್ಕವ್ರಿ. ಕೆಂಪು ಬೋಳ್ಕಿ ಬಿಲ್ಲಿ ಟೈಪ್ ಸಿಕ್ಕವ್ ಸರ್. ಆಮೇಲೆ ಮಣ್ಣು ಇಡ್ಲಿ ಅಂತ ಮಣ್ಣು ಇಡ್ಲಿ ಸಿಕ್ಕವ್ರಿ ಸರ್. ಅವನ್ನೆಲ್ಲ ಅದು ಮೂಳಿ ಟೈಪರ್. ಅದು ಮೂಳೆ ರೀ. ಅದು ಅಂದ್ರ ಭಾಳ ದಿನದಲ್ರಿ ಮಣ್ಣು ಅದಾಗೈತಿ ಸರ್. ಅದು ಬೆಳ್ಳಗ ಮಣ್ಣು, ಬೆಳ್ಳನ ಮಣ್ಣು ಅದಾಗೈತಿ ಸರ್. ನನ್ನ ಹೆಸರು ಮಾರುತಿ ಕಂಬಳಿ ಸರ್.